ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾರ್. ಆತ್ಮೀಯರೇ, ಸಿದ್ದರಾಮಯ್ಯನವರು ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಡೋಂಗಿಗಳು ಯಾರು BJPಗರು ಮತ್ತು RSSಗರು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಾಯಿತು, ಸಾಮಾನ್ಯರ ದೃಷ್ಟಿಯಲ್ಲಾಯಿತು. ಏನಿರ್ಬೋದು ಸರಿನಾ ಇವ ಆರೋಪ ಮಾಡಿದ್ದು ಅಂತೇಳಿ. ಆಲ್ರೆಡಿ BJPಗರೆಲ್ಲ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಕರಂದಾಸರೆ ಬಾಯಿಯವರಂತೂ ಏನವ್ರ ನಾರಿಗೆ ದೇವರಿಗೆ ಪ್ರೀತಿ, ಚಾಮುಂಡೇಶ್ವರಿಗೆ ಪ್ರೀತಿ, ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆಗಿರ್ಬೋದು, ತಪ್ಪು ಇತಿಹಾಸ ನನ್ನಿಂದ ಆಗಿರ್ಬೋದು, ಅವರಿಂದ ಆಗಿರ್ಬೋದು, ಇನ್ನಾರಿಂದೂ ಆಗಿರ್ಬೋದು. ಮಾತಾಡೋ ಮುಂದೆ ಏನೋ ಈ ಎಡವಟ್ಟುಗಳಾಗಿರ್ಬೋದು. ಎಲ್ಲರೂ ಪರ್ಫೆಕ್ಟ್ ಇದ್ದಾರಾ? ಎಲ್ಲರೂ ಪರ್ಫೆಕ್ಟ್ ಇದ್ದಾರಾ ಅಂದ್ರೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಇವತ್ತು ನಾವು ಭಾನು ಮುಷ್ತಾಕ್ ಅವ್ರಿಗೆ ಸಮಸು ಪ್ರಶ್ನೆ ಇಲ್ಲ. ತಪ್ಪಂತ ಹೇಳೋಣ. ಅದು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು. ಕನ್ನಡದ ಹೆಸರನ್ನು ವಿಶ್ವಮಟ್ಟದಲ್ಲಿ ತಗೊಂಡೋಗ್ಯಾರ. ಬೂಕರ್ ಪ್ರಶಸ್ತಿ ಪಡೆದಾರ. ಅನುವಾದ ಬೇರೆದವ್ರು ಮಾಡಿದ್ದಾರೆ. ದೀಪ್ತಿ ಅವ್ರು ಆ ಮಾತು ಬೇರೆ, ಅವ್ರಿಗೂ ತೊಗೊಳ್ಬೇಕಾಗಿತ್ತು, ಅವರಿಂದ ಇಬ್ಬರಿಂದ ಆಗಬೇಕಾಗಿತ್ತು. ಒಂದು ಮಾತು ಸರಿ. ಆದರೆ ಕನ್ನಡದ ಸೊಗಡನ್ನು, ಕನ್ನಡದ ಅರ್ಥವನ್ನು, ಕನ್ನಡದ ನೋವನ್ನು, ಕನ್ನಡದ ಬಡತನವನ್ನು, ಕನ್ನಡದ ಏನಂತ ನೀವು ಶಬ್ದಗಳಿಲ್ಲ ಅವುಗಳೆಲ್ಲ ಹೊರಗೆ ಹಾಕಿದ್ದ ದೊಡ್ಡ ವ್ಯಕ್ತಿತ್ವ ಅವರು. ಹೋರಾಟಗಾರ್ತಿರಿ ಅವರು. ಅದನ್ನು ತಮ್ಮ ಕಥೆಗಳಲ್ಲಿ ವ್ಯಕ್ತಪಡಿಸ್ತಾ ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ, ಇನ್ನುಳಿದವ್ರ ಬಗ್ಗೆ ಕಥೆಯ ರೂಪದಲ್ಲಿ ಹೇಳ್ತಾ ಇಲ್ಲಿ ಮುಸ್ಲಿಂ ಸಮುದಾಯದ ಒಳಗಿನ ಹೆಣ್ಣು ಮಕ್ಕಳು ನೋವುಗಳನ್ನು ಹೇಳ್ತಾ ಹೋಗುವಂಥ ಹೆಣ್ಣುಮಗಳು ಕನ್ನಡ ಅತ್ಯಂತ ಸ್ಪಷ್ಟವಾಗಿ, ಶುದ್ಧವಾಗಿ, ಅತ್ಯಂತ ಪ್ರಬಲವಾಗಿ ಬರೆಯುವಂಥ ಹೆಣ್ಣುಮಗಳಿಗೆ ಕನ್ನಡಾಂಬೆಯ ಈ ಒಂದು ದಸರಾ ಮಹೋತ್ಸವದಲ್ಲೇ ಆ ಹೆಣ್ಣುಮಗಳಿಂದ ಉದ್ಘಾಟನೆ ಮಾಡಿಸಿದ್ರೆ ಅಪರಾಧ ಆಗ್ತದನ. ಹಿಂದೂ ವಿರೋಧಿ ನಾವು. ಇದು ಇವತ್ತು BJPಗರು ಸಹಿತ ನಿಂತು ವಿಚಾರ ಮಾಡಬೇಕಾಗಿದೆ. ಎಂಥ ಇವತ್ತು ತಲೆಲಿಡ್ಕೊಳ್ಳೋಂಥ ವಿಷಯ ಏನಪ್ಪ ಅಂದರೆ BJPಗರು ಇವತ್ತು ಅಮೇರಿಕೆಯಿಂದ ನೀವು ದೂರ ಸರಿತಾ ಇದ್ದೀರಿ. ಮೋದಿಯವರು ಅಮೇರಿಕೆಯಿಂದ ದೂರ ತಳ್ಳಲ್ಪಟ್ಟಿದ್ದಾರೆ. ಈಗಾಗಲೇ ಆರ್ಥಿಕವಾಗಿ ನಾವು ಇವತ್ತು ಅಭದ್ರರಾಗಿದ್ದೀವಿ. ಇದು ಸ್ಪಷ್ಟ. ಯಾಕಂದರೆ ಎಲ್ಲ ನಮ್ಮ ಅರ್ಥವ್ಯವಸ್ಥೆಯನ್ನು ಕಾರ್ಪೊರೇಟ್ಗೆ ಕೊಟ್ಟು ಕೊಡ್ತಿದ್ದೀವಿ. ಇವತ್ತು ನಾವು ಅನಿವಾರ್ಯವಾಗಿ ಚೈನಾದ ತೆಕ್ಕೆಲ್ಲಿ ಹೋಗಿ ಬಿದ್ದಿದ್ದೀವಿ. ಯಾವ ಕಮ್ಯುನಿಸಮ್ನ ವಿರೋಧ ಮಾಡ್ತಿದ್ರು, ಯಾವ ಕಮ್ಯುನಿಸ್ಟರು, ನೆಕ್ಸಲೈಟ್ಸರು, ಇದೇ ಶಮವರು, ಲೆಫ್ಟಿಸ್ಟರು ಏನೇನು ಮಾತಾಡ್ತಿದ್ರು, ಇವತ್ತು ಅದೇ ಮೋದಿಯವರು ಕ್ಷಿ ಫಿಂಗ್ ಜಿಂಗ್ ನೋಡ್ರಿ ಹೆಸರು ಅಲ್ಲಿ ಹೋಗಿ ನಿಲ್ಲುವಂಥ ಪ್ರಸಂಗ ಬಂದದೆ. ಇವತ್ತು ಅಮೇರಿಕ ಇವ್ರನ್ನ ದೂರ ಸರಿಸಿಬಿಟ್ಟದ ಇವ್ರ ಪಾಲಿಸಿಯಿಂದ. ಅದರಲ್ಲೂ ಇವರು ಅತಿ ಹಿಂದುತ್ವವಾದದಿಂದ, ಇಲ್ಲೇ ಮಾಬ್ ಲಿಚ್ಚಿಂಗ್ದಿಂದ ಇಡೀ ವಿಶ್ವದ ಎಲ್ಲ ಬೇರೆ ಬೇರೆ ಧರ್ಮದವರು ಇವತ್ತು ಭಾರತವನ್ನು ದೂರ ಸರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ಪ್ರಜಾಪ್ರಭುತ್ವ ದೇಶ ಅಮೇರಿಕ. ಇವತ್ತಿದು ಅಥಾರಿಟೇರಿಯನ್ ಅಥವಾ ಡಿಕ್ಟೇಟರ್ಶಿಪ್ ಇದ್ದಂಥ ದೇಶ. ಚೈನಾ ಜೊತೆಗೆ ಪುಟಿನ್ ಅವನು ಕಮ್ಯುನಿಸ್ಟ್, ಎರಡು ಕಮ್ಯುನಿಸ್ಟ್ ದೇಶಗಳು. ಇವತ್ತೇನೋ ಡೋಂಗಿ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಿರ್ಬೋದು ಇಬ್ಬರು. ಆದರೆ ಇವತ್ತು ಅಲ್ಲಿ ಹೋಗಿ ನಿಲ್ಲುವಂಥ ದುರ್ದೈವ ಇವತ್ತು ಮೋದಿಯವರಿಗೆ ಬಂದಿದೆ. ಕಾರಣ ಅಂದರೆ ಇವರು ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಪಾಲಿಸಿಗಳು. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಅಮೇರಿಕದವ್ರು ಏನೋ ವಾದ ಮಾಡಲಿ, ಅಮೇರಿಕದವ್ರು ಡಿಫೆಂಡ್ ಆಗಿ ತಪ್ಪಲ್ಲ. ಅಮೇರಿಕೆಯ ಕಾರ್ಪೊರೇಟ್ ಜೊತೆಗೆ, ಅಮೇರಿಕೆಯ ಅಲ್ಲಿಯ ಶ್ರೀಮಂತಿಕೆ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ತಾ ಕೊನೆಗೆ ಇಸ್ರೇಲ್ ಜೊತೆಗೆ ದೋಸ್ತಿ ಮಾಡಿದ್ದು ಮೋದಿ ಅವರು ದೊಡ್ಡ ಅಪರಾಧಿ ಹೆಜ್ಜೆಗಳಿವೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೆಹರು ಟೀಕಾ ಮಾಡಿವ್ರ ಇಲ್ಲ, ಅಡ್ಡಿಲ್ಲ, ಅವ್ರಿಗೆ ಹಕ್ಕದ. ಅದೇ ಹಕ್ಕು ನೆಹರು ಮತ್ತು ಅವ್ರ ಸಂತತಿಗೂ ಅದ. ನೀವು ತಪ್ಪು ಮಾಡಿದೆ ಹೇಳುವಂಥದ್ದು. ಎಂಥ ನಾನ್ ಅಲೈನ್ಮೆಂಟ್ ಮೂವ್ಮೆಂಟನ್ನು ಕುಲ್ಲ ಮಾಡಿದ್ರಿ. ಯಾಕಪ್ಪ ಅಂತಂದ್ರೆ ನಾವು ಯಾರಿಗೂ ಇಲ್ಲಪ್ಪ, ನಾವೆಲ್ಲರೂ ಒಂದು ನಮ್ಮೊಳಗೆ ಎಲ್ಲರೂ ಒಂದು ಅಂತೇಳಿ ಸಪ್ರೇಟಾಗಿ 201 ದೇಶಗಳನ್ನ ನಮ್ಮ ನೆಹರು ಅವರು ಕೂಡಿಸ್ಕೊಂಡು ಇವೆರಡೂ ರಷ್ಯಾ ಮತ್ತು ಅಮೆರಿಕ ದೂರ ಇಟ್ಕೊಂಡು ತಮ್ಮದೇ ಅಂತ ಪ್ರಜಾಪ್ರಭುತ್ವ ಸತ್ತ ನೆಲೆಗಟ್ಟಲ್ಲಿ ವಿಚಾರ ಮಾಡಿದವರು. ಅದಕ್ಕೆ ಕೆಲವು ಡಿಕ್ಟೇಟರು ಬಂದಿದ್ದರು. ಆಮದ್ ಬೇರೆ ಟೀಟೋ ಬಂದಿದ್ದರು. ಮಾರ್ಷಲ್ ಟೀಟೋ ಆ ಹೆಸರು ಹೇಳ್ತದೆ. ಮಾರ್ಷಲ್ ಯುಗೋಸ್ಲೋವಾಕಿಯಾದ ಅಂದಿನ ಪ್ರೆಸಿಡೆಂಟ್ ಅಂಥವ್ರ ಜೊತೆಗೆ ಏನೋ ಕೂಡ್ಕೊಂಡು ಮಾಡಿದರು. ನಾಸರ್ ಹುಸೇನ್ ಈಜಿಪ್ಟದ ಡಿಕ್ಟೇಟರ್ ಅವ್ರ ಜೊತೆ ಕೂಡಿ ಮಾಡಿದರು. ಆದರೆ ತಮ್ಮ ಪ್ರಜಾಪ್ರಭುತ್ವ ಸೇಫ್ ಮಾಡ್ಕೊಂಡ್ರು. ಇವತ್ತು ಆ ಪ್ರಜಾಪ್ರಭುತ್ವ ಅಮೆರಿಕ ಜೊತೆ ಕಾಟ್ ಮಾಡಿಕೊಂಡು ಇವತ್ತು ಎರಡೂ ಡಿಕ್ಟೇಟರು ಮತ್ತು ನಾರ್ತ್ ಕೊರಿಯಾ ಜೊತೆಗೂ ಸಹಿತ ಈ ಸಂಪರ್ಕ ಮಾಡುವಂಥ ದುಸ್ಥಿತಿ ಇವತ್ತು ಇಂಡಿಯಾಗೆ ಬಂದಿದ್ರೆ ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಪಾಲಿಸಿ ಮತ್ತು ಧರ್ಮದ ನೆಲೆಗಟ್ಟೆಯಲ್ಲಿ ರಾಜಕಾರಣ ಮಾಡಿದ್ರಂತ. ಈಗ ನೀವು ಧರ್ಮದ ನೆಲೆಗಟ್ಟೆಯಲ್ಲಿ ಅವ್ರು ವಿರೋಧ ಮಾಡ್ತಾಯಿದ್ರಿ. ಮುಸ್ಲಿಮರು ಎಂಥ ದೇಣಿಗೆ ಕೊಟ್ಟಿಲ್ಲ ನಮ್ಮಲ್ಲೇ. ಅವ್ರು ನಮ್ಮವ್ರಿ, ನಮ್ಮ ಭಾರತೀಯರವರು. ಅವರು ನೀವು ಸಪ್ರೇಟ್ ಹಿಂದೂ ಮುಸ್ಲಿಂ ಅನ್ನೋ ಧರ್ಮ ನೆಲೆಗಟ್ಟೆಯಲ್ಲಿ ದೂರ ಮಾಡೋ ಅವಶ್ಯಕತೆ ಇಲ್ಲ. ಅದು ಮಾಡಲೂಬಾರ್ದು. ಅದಕ್ಕಾಗಿ ಜಾತ್ಯಾತೀತ ಅಂತ ಹೇಳಿದ್ದು. ಅದಕ್ಕೆ ನೀವು ಡೋಗಿ ಜಾತ್ಯಾತೀತರು ಏನೇನು ಟೀಕಾ ಮಾಡಿದರೆ ಮಾಡ್ರಿ, ಇಲ್ಲ ಅಡ್ಡಿ ಇಲ್ಲ. ಅದು ಇತಿಹಾಸ ಅಭ್ಯಾಸ ಮಾಡಬೇಕಲ್ಲ. ಆ ಹೆಣ್ಮಗಳು ಇವತ್ತು ವಿಶ್ವಮಟ್ಟದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಸತ್ವ, ಕನ್ನಡದ ನೋವುಗಳನ್ನು, ಕನ್ನಡದ ಸಂಘಟನೆಗಳನ್ನು ಬಿಡಿಸಿ ಇಟ್ಟು ಬೂಕರ್ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಸ್ಥಾನ ತಂದುಕೊಂಡಿದ್ದಾರೆ. ಅವರು ಉದ್ಘಾಟನೆ ಮಾಡಿದ ತಪ್ಪ
ತಪ್ಪಾಗಿರ್ಬೋದು ವೈಯಕ್ತಿಕವಾಗಿ, ತಪ್ಪು ಅಪರಾಧ ಅಲ್ಲಲ್ಲ, ತಪ್ಪು ಯಾರು ಮಾಡಿದವರಿದ್ದಾರೆ? ಯಾಕಪ್ಪ ಅಂತಂದ್ರೆ ಮನುಷ್ಯ ಯಾವುದೇ ಜೀವ ಇರಲಿ ತಪ್ಪಾಗು ಸ್ವಾಭಾವಿಕ, ತಪ್ಪಿನಿಂದ ಕಲಿಯುವಂಥದ್ದು. ಇವತ್ತು ಅಂಥದ್ದು ತಪ್ಪು ಹೇಳ್ಕೊಂಡು ತಪ್ಪು ಆಗಿಲ್ಲ, ಅದು ಅಪರಾಧಿ ತಪ್ಪೇನಲ್ಲ. ಹಿಂದೆ ಮಾತಾಡಿದ್ವಿ ಇರ್ಬೋದು, ಹೌದು ನೆಕ್ಸ್ಟ್ ಲೈಟ್ ಅನ್ನೋಕ್ಕಿದ್ರು ಲೆಫ್ಟ್ ಎಡ ಕಡೆ ಒಂದು ಸ್ವಲ್ಪ ಒಲವು ಇರ್ಬೋದು ಅವ್ರದ್ದು, ಇಲ್ಲಂತಲ್ಲ. ಸಮತಾವಾದದ ಬಗ್ಗೆ ಒಲವು ಇರ್ಬೋದು, ಏನು ತಪ್ಪ? ಇವಾಗ ಸಮತಾವಾದ ಒಲವನ್ನು ತಿಳ್ಕೊಂಡು ಡಿಕ್ಟೇಟರ್ ಅಂತ ದೇಶ ಜೊತೆಗೆ ಚೈನಾ ಜೊತೆಗೆ ಇವಾಗ ಸಂಬಂಧ ಮಾಡ್ತಿರುವಂಥ ಮೋದಿ ಅವರು ತಪ್ಪ ಸರಿನಾ? ಇದನ್ನು ಸಹಿತ ವಿಮರ್ಶೆ ಮಾಡಬೇಕಾಗಿದೆ. ಕೇವಲ ಹಿಂದುತ್ವದ ನೆಲೆಗಟ್ಟಿನಲ್ಲಿ ನಾವು ಗೆಲ್ತೀವಿ, ಮುಂದಿನ ಚುನಾವಣೆ 2028 ನಾವು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಅನ್ನುವಂಥ ಏನಾದರೂ ಭ್ರಮೆಗಳಲ್ಲಿ ನೀವು ನಿಂತಿದ್ದರೆ ಕನ್ನಡ ಜನ, ಕನ್ನಡಿಗರು ಜಾತ್ಯತೀತರು, ವಿಚಾರವಂತರು. ಅದಕ್ಕಾಗಿ ಮೊನ್ನೆ ಇದು ಹಿಂದಿನ ಎಲೆಕ್ಷನ್ದಲ್ಲೇ ಇವಾಗ ಸಿದ್ದರಾಮಯ್ಯ ಗೆಲ್ಲೋದಕ್ಕೆ ಅತಿಯಾಗಿ ನಮ್ಮ ಮೋದಿಯವರು ಬಂದಿಲ್ಲ. ಏನು ಮಾತಾಡಿದ್ರು ನಿಮ್ಗೆ ಗೊತ್ತಿದೆ, ಭಜರಂಗಿ 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 ಎಷ್ಟು ಮಾಡಿದರು. ಅದು ಏನಾಯಿತು ರಿಸಲ್ಟ? 136 ಸೀಟ್ ಬಂದವರು, 35-36. ಇವತ್ತು ಆ್ಯಬ್ಸಲ್ಯೂಟ್ ಮೆಜಾರಿಟಿ. ನೀವೇನೋ ಗೌರ್ಮೆಂಟ್ ಕೆಡೋದಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ ಬಂದು ನಿಲ್ಲಿಸ್ಕೊಂಡ್ರಿ. ಮತ್ತು 2022ರಲ್ಲಿ ಇದೇ ರಿಸಲ್ಟ್ ರಿಪೀಟ್ ಆಗುವಂಥದ್ದು. ಯಾಕೆ ಗ್ಯಾರಂಟಿ ಕೊಟ್ಟಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಮುಸ್ಲಿಂ ಸಮುದಾಯಕ್ಕೆ ನೀವು ಹೀಗೆ ವಿರೋಧ ಮಾಡೋದನ್ನು ಸಪ್ರೇಟಾಗಿ ಅವ್ರು ನಿಲ್ತಾರೆ. ಅವ್ರ ಜೊತೆಗೆ ಅನೇಕ OBC ಜನರು ಬಂದು ನಿಲ್ತಾರೆ. ಅವ್ರಿಗೂ ಭಯದ ಒಳಗಿಂದೊಳಗೆ ಅದರಲ್ಲಿ ಅವರು ಅದ್ರ ಜೊತೆಗೆ SCಗಳು ಬಂದು ನಿಲ್ತಾ ಇದ್ದಾರೆ. ನಮ್ಮ ದಲಿತ ಸಮುದಾಯದವರು ಅವರೆಲ್ಲ ಒಂದಾಗ್ತಾ ಇದ್ದಾರೆ ರೀ. 70-80% ಇದ್ದಾರೆ ಅವರು. ಇದನ್ನು ತಿಳ್ಕೊಂಡು ಇವತ್ತು ನೀವು ರಾಜಕೀಯ ಮಾಡಬೇಕಾಗ್ಯದ. ಹಳಿ ರಾಜಕೀಯ ಹೇಳಿದ್ರೆ ಉಪಯೋಗ ಇಲ್ಲ. ಕಾಂಗ್ರೆಸ್ ಹಳಿ ರಾಜಕೀಯ ಮಾಡ್ತಾ ಇರ್ತದೆ, ಎಲ್ಲದಕ್ಕೂ ವಿರೋಧ ಮಾಡೋದು RSS ಅಲ್ಲ ಅಂತ ಪ್ರಧಾನಮಂತ್ರಿ ಬಗ್ಗೆ ವಿಚಾರ ಮಾಡೋವಾಗಿಲ್ಲ. ಒಟ್ಟು ವಿರೋಧ ಮಾಡೋದು ಅದು ತಪ್ಪನ. ಇಬ್ಬರು ತಪ್ಪು ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ಗೂ BJPಗೂ. ಅತಿ ಹಿಂದುತ್ವವಾದ ಇವತ್ತು ಮಾಡಿದರೆ ನಾವು ಗೆಲ್ತೀವಿ ಅಂತಲ್ಲ. ಈಗ ಗೆದ್ದು ಮುಗೋದದ, ಜನಕ್ಕೆ ಗೊತ್ತಾಗಿದೆ ನೀವೇನು ಎಂತು ಅಂತೇಳಿ. ಇಲ್ಲಿವರೆಗೆ ಗೊತ್ತಿರಲಿಲ್ಲ. 2014ವರೆಗೆ ಆ್ಯಕ್ಚುಲಿ ಇವ್ರು ಏನು ಅಂತೇಳಿ ಅಭಿವೃದ್ಧಿ ಹೆಸರಲ್ಲಿ ಆಯ್ಕೆ ಆದರು ಮೋದಿ ಅವರು. ನಂತರದ BJPಗರು ಏನು ಮಾಡಿದ್ರು ಈ 11 ವರ್ಷದಲ್ಲಿ ಅನ್ನೋದು ಎಲ್ಲರ ಮುಂದೆ ಸ್ಪಷ್ಟ ಅದ. ಬೆಲೆ ಏರಿಕೆ ಯಾವ ರೀತಿ ಅದ ಇವತ್ತು? ನೌಕರ ಯಾವ ಸಿಗ್ತಾರೆ, ನೌಕರಿ ಸಿಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿಗಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ, 15 ಲಕ್ಷ ರೂಪಾಯಿ ಕೊಡ್ತೀನಿ ಬಡವರಿಗೆ ಅಂತ ಹೇಳಿದ್ರು, ಯಾವೂ ಇಲ್ಲ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಅದರಲ್ಲಿ ಬೆಲೆ ಏರಿಕೆ ಅಂತ ಮುಗಿದೋಗಿಬಿಟ್ಟದು. ಇದಕ್ಕೆ ಎಲ್ಲರೂ ಕಾರಣ, ನೀವು ಒಬ್ಬರಂತ ಹೇಳ್ತಾ ಇಲ್ಲ. ಬೆಲೆ ಏರಿಕೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರಕ್ಕೂ ಕಾರಣ, ಇವತ್ತಿನ ಅನೇಕ ಕಾಂಗ್ರೆಸ್ ರಾಜ್ಯದಂತ ಅಲ್ಲೂ ಕಾರಣ, ಜೊತೆ ನೀವು ಒಂದು ದೊಡ್ಡ ಕಾರಣ. GST ತಂದು GST ಸಿಕ್ಕಾಪಟ್ಟೆ ಒಂದು ವೈಜ್ಞಾನಿಕ ಮಾಡಲಾರ್ದು ಇವತ್ತಿನ ನಡೆಸಲಿಕ್ಕೆ ಹೊರಟಿದ್ದಾರೆ, ಅದು ಲಾಸ್ ಆಗ್ತದೆ. ಯಾಕೆ ಮಾತನ್ನು ಹೇಳ್ತಾ ಇದ್ವಿ ಇವತ್ತಂದರೆ ಸುಮ್ಮನೆ ನನಗೈತೆ ಒಬ್ಬ ಹೆಣ್ಣುಮಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಹೆಸರು ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲರೂ ಕೂಡಿ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡೋದ ಇವತ್ತು ಸಂದರ್ಭ. ನೀವು ಖುಷಿ ಪಡಬೇಕಾಗಿದ್ದು ಕರಂದಾಜಲಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಅಥವಾ ನಮ್ಮ ವಿಜೇಂದ್ರ ಅವರಾಗಿರ್ಬೋದು, ಇವರೆಲ್ಲರೂ ವಿರೋಧಕ್ಕಾಗಿ ವಿರೋಧ ಮಾಡೋದಾಗಬಾರ್ದು ರೀ. ವಿರೋಧಕ್ಕಾಗಿ ವಿರೋಧ ಅಲ್ಲ. ಅದರಿಂದ ಇನ್ನಷ್ಟು ಜನರನ್ನು ದೂರಿಸಿ ಸಾಧ್ಯತೆಗಳಿದ್ದಾವೆ. ನಿಮ್ಮಲ್ಲಿ ಏನದ ಗ್ಯಾರಂಟಿಗೆ ಪರ್ಯಾಯವಾಗಿ ನೀವು ಹೇಳಬೇಕಾಗಿದ್ದು ಗ್ಯಾರಂಟಿ ಕೊಡ್ತದೆ ಅಂತ ಹೇಳಬೇಕಾಗ್ಯದ. ಈಗಾಗಲೇ ಉದ್ಯೋಗ ಸೃಷ್ಟಿ ಮಾಡ್ತದಂತ ಭರವಸೆ ಕೊಟ್ಟಿದ್ದು ಯಾವುದೂ ಆಗಿಲ್ಲ BJPಗರಿಂದ. ಹಾಗೆ 2022ರಲ್ಲಿ ನೀವು ಯಾವ ರೀತಿ ಕಾಂಪಿಟೇಷನ್ ಮಾಡ್ತೀರಿ? ಸುಮ್ಮನೆ ಈ ರೀತಿ ವಾದ ಮಾಡೋದನ್ನ ಗೆಲ್ತೀರಾ? ಇದನ್ನು ಸಹಿತ ನೀವೆಲ್ಲ ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. BJPಗರು ಅದೇನೋ ಆಗಲಿ ಸೂಕ್ತ ವ್ಯಕ್ತಿ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಎದೆ ಹಳತೆ ಅನ್ನೋದಕ್ಕೆ ಒಂದು ಏನೋ ಪ್ರಶಸ್ತಿ ಬಂದ ಬುಕ್ಕರ, ಇದೆಲ್ಲರೂ ನಾವು ಹೆಮ್ಮೆಂದು ಹೇಳ್ಕೊಳ್ಳೋಂಥ ವಿಷಯ. ಅವರು ಯಾರಪ್ಪ ಏನು ಅನ್ನೋದೇನಿಲ್ಲ, ಅವರು ಕನ್ನಡದಲ್ಲೇ ಬರ್ತಾರೆ, ಉರ್ದುನಲ್ಲಿ ಬರೆದಿದ್ದೆಲ್ಲದು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದವರು ದೀಪ್ತಿ ಅವರು. ಆ ಮಾತು ಬೇರೆ. ಆದ್ರೆ ಕನ್ನಡದಲ್ಲಿ ಬರೆದವರು ಕನ್ನಡ ವಿರೋಧಿ, ಹೇಗೆ ವಿರೋಧಿ ಕನ್ನಡ ವಿರೋಧಿ ಅವರು ಅನ್ನುವಂಥ ಅವು ಮಾತು ಕೇಳಿ ಬರ್ತಾ ಇದ್ದಾವೆ. ಮುಸ್ಲಿಮ್ರಲ್ಲಿ ಇವತ್ತು ಸಾಕಷ್ಟು ಪರಿವರ್ತನೆಗಳಾಗ್ತಾ ಇದ್ದಾರೆ, ಅವರು ಬದಲಾಗ್ತಾ ಇದ್ದಾರೆ. ಯಾಕೆ ಅವರು ಬದುಕಬೇಕಾಗಿದ್ರಿಲ್ಲ, ಅತಿ ಸ್ಟಾಂಚ ಉಪಯೋಗ ಇಲ್ಲ. ಮತ್ತು ಇವನ್ನ RSS ಬದಲಾಗ್ತಾ ಇದೆ, ಅದು ನಾವು ಗಮನಿಸ್ತಾ ಇದ್ವಿ, ಎಲ್ಲರೂ ಗಮನಿಸ್ತಾ ಇದ್ವಿ. ಅದಕ್ಕಾಗಿ ಇವತ್ತು ಇವರನ್ನು ನೀವು ಸ್ವೀಕಾರ ಮಾಡೋದು ಅನಿವಾರ್ಯದ. ಆ ದಿಶೆಯಲ್ಲೇ ನಮ್ಮ ಏನಪ್ಪ ಅಂದ್ರೆ 1-2 ಬಾರಿ ರೆಫರೆನ್ಸು ಮಾಡಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನೆನಪಿಡಬೇಕಾಗಿದ್ದು, ಹೌದು ಮೈಸೂರು ಅರಸು ಇದನ್ನು ಜೋರ್ದಾರ ಆಯಿತು, ಮೊದಲು ವಿಜಯನಗರ ಕಾಲಕ್ಕಿತ್ತು. ಬಟ್ ನಡಕ ಕೆಲವು ವರ್ಷಗಳ ಈ ನಮ್ಮ ಹೈದರಾಲಿ ಮತ್ತು ನಮ್ಮ ಮೈಸೂರು ಹುಲಿ ಟಿಪ್ಪು ಅವರು ಆಳಿದಾಗ ಹಾಗೂ ಮೈಸೂರು ದಸರಾ ಮಾಡಿದಾರಲ್ರಿ ಅವರು. ಅವ್ರು ಕನ್ನಡದ ವಿರೋಧಿನ ಅಥವಾ ದಸರಾ ವಿರೋಧಿನ ಅವರೆಲ್ಲ. ಮತ್ತಂತ ನಿಮ್ಗೆ ಗೊತ್ತದ ನಮ್ಮ ಕವಿ ಏನಪ್ಪ ಅಂತಂದ್ರೆ ವಿಶ್ವ ಸಾರಾಮದ್ರ ಬಗ್ಗೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಇವೆಲ್ಲರೂ ಇಲ್ಲಿ ಅನಗತ್ಯ ಪ್ರಾಬ್ಲಮ್ ಮಾಡೋದು. ನೀವು ರಾಜ್ಯಕ್ಕೆ ಏನು ಕೊಡಕ್ಕೆ ಹೊರಟಿದ್ದೀರಿ ಅದನ್ನ ಮಾಡೋದ್ರ ಜೊತೆಗೆ ಕನ್ನಡ ಹೆಸರನ್ನು ಕನ್ನಡದ ಪತಾಕೆಯನ್ನು ಹಾರಿಸಿದ್ದಾರೆ ನಮ್ಮ ಮೇಡಮ್ ಭಾನು ಮುಸ್ತಕ್ ಅವರು ಗೌರವಿಸೋಲ್ರಿ, ಮಾಡಿ ಉದ್ಘಾಟನೆ ಮಾಡಲಿ. ದೈವ ಅವರು ನಮ್ಮ ದೈವವನ್ನು ಬಿಟ್ಕೊಂಡು ಈ ಇನ್ನೊಂದು ದೈವವನ್ನು ಸ್ವೀಕರಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಅದರಲ್ಲೇ ಇಡೀ ಜನ ನಮ್ಮ ನೋಡ್ತಾ ಇದ್ದಾರೆ ಅಂತೇಳಿ. ಇದರ ಅರ್ಥ ಅವರು ಹಿಂದೂ ವಿರೋಧಿನ, ಕನ್ನಡ ವಿರೋಧಿನ. ಯಾಕೆ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮನ್ನು ನೀವು ಇವತ್ತು ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದೀರಿ, ಲಾಸ್ ಆಗ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಗೆಲ್ಲುವುದರ ಸುಲಭಿಲ್ಲ. ಇನ್ನೂ ಇಲ್ಲೇ ಸಿದ್ದರಾಮಯ್ಯರಿದ್ದಾರೆ, ಯಡಿಯೂರಪ್ಪನವ್ರ ವಯಸ್ಸಾಗಿದ್ದು ದಂಡಿಗೆ ಸೇರಿಸಿದ್ರಿ.
ನಿಮ್ಮಲ್ಲಿ ಇನ್ನೊಬ್ಬ ನಾಯಕ ಇಲ್ಲ, ಪರ್ಫೆಕ್ಟ್ ಆದ ವಿಜೇಂದ್ರ ಅನ್ನುವಂಥ ಈ ಅಧ್ಯಕ್ಷ ಯಾವಾಗ ಕಿತ್ತು ಹೋಗ್ತಾರೆ ಗೊತ್ತಿಲ್ಲ. ಇವೆಲ್ಲ ಅನೇಕ ಸಮಸ್ಯೆಗಳು ನಿಮ್ಮಲ್ಲಿದ್ದಾವೆ. ಆ ದಿಶೆಯಲ್ಲೇ ನೀವು ಇದನ್ನು ಅಟ್ಲೀಸ್ಟ್ ಹೋಗಲಿ ಕಡೆಗೆ ನಿಮ್ಮ ಮನಸ್ಸು ಒಪ್ಪದೆ ಹೋದ್ರು ಸಹಿತ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಸುಮ್ಮನೆ ಬಿಡೋದು ಉತ್ತಮ. ಇದರಿಂದ ನಿಮಗೆ ಪೊಲಿಟಿಕಲ್ ಬೆನಿಫಿಟ್ ಆಗ್ತದೆ. 2020 ನೀವು ಗೆಲ್ತೀರಿ ಅನ್ನೋದು ಮಾತ್ರ ದೂರದ ಕನಸು ಅಂತ ಮಾತು ಹೇಳ್ತಾ, ಒಟ್ಟಿನಲ್ಲೇ ನಮ್ಮ ಭಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದು ಸೂಕ್ತ ಅಂತ ಏನು ನಮ್ಮ ಸಿದ್ದರಾಮಯ್ಯ ಹೇಳಿದ್ದಾರೆ, ಅದಕ್ಕೆ ಬಹುಜನರು ಒಪ್ತಾ ಇದ್ದಾರೆ ಕನ್ನಡಿಗರು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಬರ್ರಿ. 16 ನ್ಯೂಸ್ ಸತ್ಯದ ಕೈಗೆ ನೋಡಿ ವಂದನೆಗಳು.